ಆತ್ಮೀಯ ವಿದ್ಯಾರ್ಥಿಗಳೇ ಆರ್ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ 10ನೇ ತರಗತಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಅಭ್ಯಾಸ 3.5ರಲ್ಲಿರುವ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರುವ 4 ಸಮೀಕರಣದ ಜೋಡಿಗಳಿಗೆ ನಾವು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಪರಿಹಾರಗಳನ್ನು ಕಂಡು ಹಿಡಿದಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 3.5ರಲ್ಲಿರುವ 2ನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೊದಲ ಸಮಸ್ಯೆ ಎ ಮತ್ತು ಬಿಗಳ ಯಾವ ಬೆಲೆಗಳಿಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ. ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾನೆ. ಇದು ಮೊದಲನೇ ಸಮೀಕರಣ 2x + 3y = 7 ಮತ್ತು a - b ಗುಣ್ಲೆ x ಪ್ಲಸ್ a + b ಗುಣ್ಲೆ y = 3a + b - 2. ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ 2x + 3y = 7. ವಿದ್ಯಾರ್ಥಿಗಳೇ 7 ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ. ಆದ್ದರಿಂದ 2x + 3y - 7 = 0 ಆಗ್ತದೆ. ಈ ಮೊದಲನೇ ಸಮೀಕರಣದಲ್ಲಿ x ದ ಸಹಗುಣಕ 2 ಇದೆ, ಆದ್ದರಿಂದ a1 = 2 ಅಂತ ಬರ್ಕೊಂಡಿದ್ದೀನಿ. y ದ ಸಹಗುಣಕ 3 ಇದೆ, ಆದ್ದರಿಂದ b1 = 3 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -7 ಇದೆ, c1 = -7 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. a - b × x ಪ್ಲಸ್ a + b × y = 3a + b - 2. ವಿದ್ಯಾರ್ಥಿಗಳೇ 3a + b - 2 ಬಲಭಾಗದಲ್ಲಿದೆ. ಇದಿಷ್ಟು ಬೆಲೆಯನ್ನು ನಾನು ಎಡಭಾಗದಲ್ಲಿ ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಪ್ಲಸ್ ಇದ್ದಂಥ ಈ ಒಂದು ಬೆಲೆ ಮೈನಸ್ ಚಿಹ್ನೆಯಲ್ಲಿ ನಾನು ಎಡಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಆದ್ದರಿಂದ ಈ ಒಂದು ಸಮೀಕರಣ a - b ಗುಣ್ಲೆ x ಪ್ಲಸ್ a + b ಗುಣ್ಲೆ y ಮೈನಸ್ 3a + b - 2 ಬ್ರಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಚಿಹ್ನೆಯನ್ನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ = 0 ಆಗ್ತದೆ. ವಿದ್ಯಾರ್ಥಿಗಳೇ ಈ ಎರಡನೇ ಸಮೀಕರಣದಲ್ಲಿ x ದ ಸಹಗುಣಕ a - b ಇದೆ, ಆದ್ದರಿಂದ a2 = a - b ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ y ದ ಸಹಗುಣಕ a + b ಇದೆ, b2 = a + b ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇದಿಷ್ಟು ಬೆಲೆ ಸ್ಥಿರ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ c2 = -3a + b - 2. 3a + b - 2 ನಾನು c2 ಬೆಲೆಯನ್ನು ನಾನು ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ಅಪರಿಮಿತ ಪರಿಹಾರಗಳು ಇದ್ದಂಥ ಸಂದರ್ಭದಲ್ಲಿ a ಮತ್ತು b ದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ವಿದ್ಯಾರ್ಥಿಗಳೇ ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿದ್ದಾಗ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಈ ಎರಡು ಸಮೀಕರಣಗಳು ಯಾವ ನಿಯಮವನ್ನು ಹೊಂದಿರ್ತವೆ? a1/a2 = b1/b2 = c1/c2. ಈ ನಿಯಮವನ್ನು ಹೊಂದಿದ್ದಾಗ ಮಾತ್ರ ಈ ಎರಡು ಸಮೀಕರಣದ ಜೋಡಿಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರ್ತವೆ. ಆದ್ದರಿಂದ ಈ ನಿಯಮವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. a1/a2 = b1/b2 = c1/c2. ವಿದ್ಯಾರ್ಥಿಗಳೇ ಈ ಒಂದು a1 a2 b1 b2 c1 c2 ದ ಬೆಲೆಗಳನ್ನು ಈ ಒಂದು ಸಮೀಕರಣದಲ್ಲಿ ನಾವು ಆದೇಶ ಮಾಡೋಣ. a1/a2 a1 2 ಇದೆ, 2 ಬಾಗ್ಲೆ a2 a - b ಇದೆ, a - b ಅನ್ನು ಆದೇಶ ಮಾಡಿದ್ದೀನಿ = b1/b2 b1 3 ಇದೆ, 3 ಬಾಗ್ಲೆ b2 a + b ಇದೆ, a + b ಅನ್ನು ನಾನು ಆದೇಶ ಮಾಡಿದ್ದೀನಿ = c1/c2 c1 -7 ಇದೆ, c2 -3a + b - 2 -3a + b - 2 ಅನ್ನು ನಾನು ಛೇದದಲ್ಲಿ c2 ದ ಬೆಲೆಯನ್ನು ನಾನು ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ ನಾನೀಗ ಇದಿಷ್ಟು ಬೆಲೆಯನ್ನು ಇದಿಷ್ಟು ಬೆಲೆಗೆ ಸಮವಾಗಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ 2/a - b 2/a - b = ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಆದ್ದರಿಂದ 7/3a + b 3a + b - 2 ಅನ್ನು ನಾನು ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾವು ನೋಡಿದರೆ ಭಿನ್ನರಾಶಿ ರೂಪದಲ್ಲಿ ಇದ್ದಾವೆ. ಎಡಭಾಗ ಭಿನ್ನರಾಶಿ, ಬಲಭಾಗ ಕೂಡ ಭಿನ್ನರಾಶಿ. ಆದ್ದರಿಂದ ನಾನಿಲ್ಲಿ ಓರೆ ಗುಣಾಕಾರವನ್ನು ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಬಲಭಾಗದಲ್ಲಿದ್ದಂಥ ಛೇದದಲ್ಲಿದ್ದಂಥ ಬೆಲೆ 3a + b - 2 ಅದು 2ಕ್ಕೆ ಗುಣಾಕಾರ ಆಗ್ತದೆ.
ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. ಆದ್ದರಿಂದ 3a 2 6a ಆಗ್ತದೆ. ಪ್ಲಸ್ ಬಿ ಗುಂಡ್ಲೆ 2 ಅಂದರೆ 2b ಆಗ್ತದೆ. -2 ಗುಂಡ್ಲೆ 2 ಅಂದರೆ 2 2 4 ಅದು -4 ಆಗ್ತದೆ. ಈಸ್ ಈಕ್ವಲ್ ಟು a ಮೈನಸ್ ಬಿ ಎಡಭಾಗದಲ್ಲಿದೆ, ಛೇದದಲ್ಲಿದೆ, ಬಲಭಾಗಕ್ಕೆ ಬಂದರೆ ಅದು ಓರೆ ಗುಣಾಕಾರ 7ಕ್ಕೆ ಓರೆ ಗುಣಾಕಾರ ಆಗ್ತದೆ. ಆದ್ದರಿಂದ a ಗುಂಡ್ಲೆ 7 ಅಂದರೆ 7a ಆಗ್ತದೆ. ಮೈನಸ್ ಬಿ ಗುಂಡ್ಲೆ 7 ಅಂದರೆ -7 ಆಗ್ತದೆ. 6a ಹಂಗೆ ಬರ್ಕೊಂಡಿದ್ದೀನಿ, 2b ಪ್ಲಸ್ 2b ಅನ್ನು ಹಾಗೆ ಬರ್ಕೊಂಡಿದ್ದೀನಿ, -4 ಹಾಗೆ ಬರ್ಕೊಂಡಿದ್ದೀನಿ. 7a ಪ್ಲಸ್ ಇದೆ, ಬಲಭಾಗದಲ್ಲಿದೆ, ಎಡಭಾಗಕ್ಕೆ ಬಂದರೆ -7 ಆಗ್ತದೆ. -7b ಬಲಭಾಗದಲ್ಲಿದೆ, ಮೈನಸ್ ಇದೆ, ಎಡಭಾಗಕ್ಕೆ ಬಂದರೆ +7b ಆಗ್ತದೆ. ಈಸ್ ಈಕ್ವಲ್ ಟು 0 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ 6a ಪ್ಲಸ್ ಇದೆ, 7a ಮೈನಸ್ ಇದೆ. 6aದಲ್ಲಿ 7a ಅನ್ನು ನಾವು ಕಳೆದರೆ ನಮಗೆ -1a ಸಿಗ್ತದೆ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -1a ಸಿಗ್ತದೆ. ಅದೇ ರೀತಿಯಾಗಿ 2b ಪ್ಲಸ್ ಇದೆ, 7b ಪ್ಲಸ್ ಇದೆ. 2b ಪ್ಲಸ್ 7b ಒಟ್ಟು 9b ಆಗ್ತದೆ. -4 ಈಸ್ ಈಕ್ವಲ್ ಟು 0 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಇದಿಷ್ಟು ಸಮೀಕರಣಕ್ಕೆ ನಾನು -1ರಿಂದ ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 9b ಅನ್ನು ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 4 ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 0 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ +4 ಎಡಭಾಗದಲ್ಲಿದೆ, ನಾನು ಬಲಭಾಗದಲ್ಲಿ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಇದ್ದಂಥ 4 ಮೈನಸ್ ಆಗ್ತದೆ. ಆದ್ದರಿಂದ a ಮೈನಸ್ 9b ಈಸ್ ಈಕ್ವಲ್ ಟು -4 ಆಗ್ತದೆ. ಈ ಒಂದು ಸಮೀಕರಣಕ್ಕೆ ನಾನು 1ನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 3/a ಪ್ಲಸ್ ಬಿ 3/a ಪ್ಲಸ್ ಬಿ ಈಸ್ ಈಕ್ವಲ್ ಟು 7/3a ಪ್ಲಸ್ ಬಿ -2ಕ್ಕೆ ಅದು ಸಮ ಆಗ್ತದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಆದ್ದರಿಂದ 7/3a ಪ್ಲಸ್ ಬಿ -2 3a ಪ್ಲಸ್ ಬಿ -2 ನಾನು ಬಲಭಾಗದಲ್ಲಿ ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳ 2 ಬೆಲೆಗಳನ್ನು ನಾವು ಗಮನಿಸಿದರೆ ಎಡಭಾಗ ಭಿನ್ನರಾಶಿ, ಬಲಭಾಗ ಭಿನ್ನರಾಶಿ. ಆದ್ದರಿಂದ ನಾನು ಓರೆ ಗುಣಾಕಾರವನ್ನು ಮಾಡ್ತಾ ಇದ್ದೀನಿ. 3a ಗುಂಡ್ಲೆ 3 ಅಂದರೆ 3 3 9a ಆಗ್ತದೆ. ಪ್ಲಸ್ ಬಿ ಗುಂಡ್ಲೆ 3 ಅಂದರೆ 3b ಆಗ್ತದೆ. -2 ಗುಂಡ್ಲೆ 3 ಅಂದರೆ 2 3 6 ಅಂದರೆ -6 ಆಗ್ತದೆ. ಈಸ್ ಈಕ್ವಲ್ ಟು a ಪ್ಲಸ್ ಬಿ ಎಡಭಾಗದಲ್ಲಿದೆ, ಛೇದದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು 7ಕ್ಕೆ ಗುಣಾಕಾರ ಆಗ್ತದೆ. a ಗುಂಡ್ಲೆ 7 ಅಂದರೆ 7a ಆಗ್ತದೆ. ಪ್ಲಸ್ ಬಿ ಗುಂಡ್ಲೆ 7 ಅಂದರೆ +7b ಆಗ್ತದೆ. 9a ಪ್ಲಸ್ 3b. ವಿದ್ಯಾರ್ಥಿಗಳೇ 7a ಪ್ಲಸ್ ಇದೆ, ಬಲಭಾಗದಲ್ಲಿದೆ, ಎಡಭಾಗಕ್ಕೆ ಬಂದರೆ ಅದು -7a ಆಗ್ತದೆ. +7b ಬಲಭಾಗದಲ್ಲಿದೆ, ಎಡಭಾಗಕ್ಕೆ ಬಂದರೆ -7b ಆಗ್ತದೆ. ಈಸ್ ಈಕ್ವಲ್ ಟು -6 ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ +6 ಆಗ್ತದೆ. ವಿದ್ಯಾರ್ಥಿಗಳೇ 9a ಪ್ಲಸ್ ಇದೆ, 7a ಮೈನಸ್ ಇದೆ. 9aದಲ್ಲಿ 7a ನಾವು ಕಳೆದರೆ ನಮಗೆ 2a ಸಿಗ್ತದೆ. ಅದೇ ರೀತಿಯಾಗಿ +3b ಇದೆ, -7b ಇದೆ. 3ರಲ್ಲಿ 7 ನಾವು ಕಳೆದರೆ ನಮಗೆ -4 ಸಿಗ್ತದೆ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -4b ಸಿಗ್ತದೆ. ಈಸ್ ಈಕ್ವಲ್ ಟು 6 ನಾನು ಬಲಭಾಗದಲ್ಲಿ ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ ಈ 3 ಬೆಲೆಗಳನ್ನು ನಾವು ಗಮನಿಸಿದರೆ 2 ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಅಂದರೆ ಇದಿಷ್ಟು ಬೆಲೆಗೆ ನಾವು 2ರಿಂದ ನಾವು ಭಾಗಿಸಿದರೆ 2 1 2. ಆದ್ದರಿಂದ a ನಮಗೆ ಉಳಿತದೆ. -2 2 4 ಆಗ್ತದೆ. ಆದ್ದರಿಂದ 2b ಉಳಿತದೆ. ಈಸ್ ಈಕ್ವಲ್ ಟು 2 3 6 ಅಂದರೆ ನಮಗೆ 3 ಬಲಭಾಗದಲ್ಲಿ ಉಳಿತದೆ. ಈ ಒಂದು ಸಮೀಕರಣ a ಮೈನಸ್ 2b ಈಸ್ ಈಕ್ವಲ್ ಟು 3 ಆಗ್ತದೆ. ಈ ಒಂದು ಸಮೀಕರಣಕ್ಕೆ ನಾನು 2ನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳೇ ನಾವೀಗ a ಮತ್ತು b ದ ಬೆಲೆಗಳನ್ನು ಕಂಡುಹಿಡಿಯೋಣ. ನಾನಿಲ್ಲಿ ಸಮೀಕರಣ 1ರಲ್ಲಿ ಸಮೀಕರಣ 2 ನಾನು ಕಳಿತಾ ಇದ್ದೀನಿ. ಆದ್ದರಿಂದ ಸಮೀಕರಣ 1 ಮೈನಸ್ ಸಮೀಕರಣ 2ರಿಂದ ಈ 1ನೇ ಸಮೀಕರಣವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. a ಮೈನಸ್ 9b ಈಸ್ ಈಕ್ವಲ್ ಟು -4. a ಮೈನಸ್ 9b ಈಸ್ ಈಕ್ವಲ್ ಟು -4. ಅದೇ ರೀತಿಯಾಗಿ 2ನೇ ಸಮೀಕರಣವನ್ನು ನಾನು ಕಳಿತಾ ಇದ್ದೀನಿ. 2ನೇ ಸಮೀಕರಣವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. a ಮೈನಸ್ 2b ಈಸ್ ಈಕ್ವಲ್ ಟು 3 ನಾನು ಬರ್ಕೊಂಡಿದ್ದೀನಿ. 2ನೇ ಸಮೀಕರಣವನ್ನು ನಾನು ಕಳಿತಾ ಇದ್ದೀನಿ. ಆದ್ದರಿಂದ 2ನೇ ಸಮೀಕರಣದಲ್ಲಿರುವ ಎಲ್ಲ ಚಿಹ್ನೆಗಳನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ. a ಪ್ಲಸ್ ಇದೆ, ನಾನು ಮೈನಸನ್ನು ಬರ್ಕೊಂಡಿದ್ದೀನಿ. 2b ಮೈನಸ್ ಇದೆ, ನಾನು ಪ್ಲಸ್ಸನ್ನು ಬರ್ಕೊಂಡಿದ್ದೀನಿ. 3 ಪ್ಲಸ್ ಇದೆ, ನಾನು ಮೈನಸನ್ನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ a ಪ್ಲಸ್ ಇದೆ, a ಮೈನಸ್ ಇದೆ. ಈಗ ತಾನೇ ನಾನು ಚಿಹ್ನೆಯನ್ನು ಚೇಂಜ್ ಮಾಡಿದ್ದೀನಿ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ. ಎದಲ್ಲಿ ಏದನ್ನು ನಾವು ಕಳೆದರೆ ನಮಗೆ 0 ಸಿಗ್ತದೆ. ಅದೇ ರೀತಿಯಾಗಿ -9b
ಪ್ಲಸ್ 2b ಈಗ ತಾನೇ ನಾನು ಚಿಹ್ನೆಯನ್ನು ಬದಲು ಮಾಡಿದ್ದೀನಿ. ಆದ್ದರಿಂದ 2b -9b ನಾವು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -7b ಸಿಗ್ತದೆ. ಈಸ್ ಈಕ್ವಲ್ ಟು 4 ಮೈನಸ್ ಇದೆ, 3 ಕೂಡ ಮೈನಸ್ ಇದೆ ವಿದ್ಯಾರ್ಥಿಗಳೇ. ನಾನು ಈಗ ತಾನೇ ಚಿಹ್ನೆಯನ್ನು ಬೇರೆ ಮಾಡಿದ್ದೀನಿ. -3 -4 ಒಟ್ಟು -7 ಆಗ್ತದೆ ವಿದ್ಯಾರ್ಥಿಗಳೇ. -7b ಈಸ್ ಈಕ್ವಲ್ ಟು -7 ಆಗ್ತದೆ. -1ರಿಂದ ಇದಿಷ್ಟು ಬೆಲೆಗೆ ನಾವು ಗುಣಿಸಿದರೆ ಅದು 7b ಈಸ್ ಈಕ್ವಲ್ ಟು 7 ಆಗ್ತದೆ ವಿದ್ಯಾರ್ಥಿಗಳೇ. 7bಗೆ ಗುಣಕಾರ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ 7ಕ್ಕೆ ಭಾಗಾಕಾರ ಆಗ್ತದೆ. ಆದ್ದರಿಂದ b ಈಸ್ ಈಕ್ವಲ್ ಟು 7/7 ಆಗ್ತದೆ. 7 1 7, 7 1 7 ಭಾಗ ಆಗ್ತದೆ. b ದ ಬೆಲೆ ನಮಗೆ 1 ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎ ದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಸಮೀಕರಣ 1ರಿಂದ ನಾನು 1ನೇ ಸಮೀಕರಣವನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. a - 9b ಈಸ್ ಈಕ್ವಲ್ ಟು -4. ಎ ಹಾಗೆ ಬರ್ಕೊಂಡಿದ್ದೀನಿ. -9ಕ್ಕೆ 9. ಬಿ ದ ಬೆಲೆ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ, 1 ಇದೆ, 1ಅನ್ನು ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು -4. ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. -9 1 -9 ಆಗ್ತದೆ. ಈಸ್ ಈಕ್ವಲ್ ಟು -4ಅನ್ನು ನಾನು ಬರ್ಕೊಂಡಿದ್ದೀನಿ. ಎಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. -9 ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು +9 ಆಗ್ತದೆ. ಈಸ್ ಈಕ್ವಲ್ ಟು -4 +9ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 9 ಪ್ಲಸ್ ಇದೆ, 4 ಮೈನಸ್ ಇದೆ. 9ರಲ್ಲಿ 4ಅನ್ನು ನಾವು ಕಳೆದರೆ ನಮಗೆ ಎದ ಬೆಲೆ 5 ನಮಗೆ ಸಿಗುತ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳು ಅಪರಿಮಿತ ಪರಿಹಾರವನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಅದು ಎದ ಬೆಲೆ 5 ಆಗಿರುತ್ತದೆ ಮತ್ತು ಬಿ ದ ಬೆಲೆ 1 ಆಗಿರುತ್ತದೆ. ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎರಡನೇ ಸಮಸ್ಯೆ, ಕೆಯ ಯಾವ ಬೆಲೆಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಇಲ್ಲಿ ಮೊದಲನೇ ಸಮೀಕರಣ 3x + y ಈಸ್ ಈಕ್ವಲ್ ಟು 1. ಅದೇ ರೀತಿಯಾಗಿ ಎರಡನೇ ಸಮೀಕರಣ 2k - 1 ಗುಣ್ಲೆ x ಪ್ಲಸ್ k - 1 ಗುಣ್ಲೆ y ಈಸ್ ಈಕ್ವಲ್ ಟು 2k + 1. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ 3x + y ಈಸ್ ಈಕ್ವಲ್ ಟು 1 ಇದೆ ವಿದ್ಯಾರ್ಥಿಗಳೇ. 1 ಪ್ಲಸ್ ಇದೆ, ಬಲಭಾಗದಲ್ಲಿದೆ, ನಾನು ಎಡಭಾಗದಲ್ಲಿ ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಈ ಒಂದು ಸಮೀಕರಣ 3x + y - 1 ಈಸ್ ಈಕ್ವಲ್ ಟು 0 ಆಗ್ತದೆ ವಿದ್ಯಾರ್ಥಿಗಳೇ. ಈ ಮೊದಲನೇ ಸಮೀಕರಣದಲ್ಲಿ x ದ ಸಹಗುಣಕ 3 ಇದೆ. ಆದ್ದರಿಂದ a1 ಈಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿದ್ದೀನಿ. y ದ ಸಹಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಇರ್ತದೆ. ಆದ್ದರಿಂದ b1 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -1 ಇದೆ. ಆದ್ದರಿಂದ c1 ಈಸ್ ಈಕ್ವಲ್ ಟು -1 ಅಂತ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 2k - 1 ಇಂಟು x ಪ್ಲಸ್ k - 1 ಇಂಟು y ಈಸ್ ಈಕ್ವಲ್ ಟು 2k + 1 ವಿದ್ಯಾರ್ಥಿಗಳೇ. 2k + 1 ಬಲಭಾಗದಲ್ಲಿದೆ, ನಾನು ಎಡಭಾಗದಲ್ಲಿ ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಪ್ಲಸ್ ಇದ್ದಂಥ ಈ ಒಂದು ಬೆಲೆ ನಾನು ಮೈನಸನ್ನು ಹಾಕ್ಕೊಂಡಿದ್ದೀನಿ. ಆದ್ದರಿಂದ ಈ ಒಂದು ಸಮೀಕರಣ 2k - 1 ಇಂಟು x ಪ್ಲಸ್ k - 1 ಇಂಟು y ಮೈನಸ್ 2k + 1 ಈಸ್ ಈಕ್ವಲ್ ಟು 0 ಆಗ್ತದೆ ವಿದ್ಯಾರ್ಥಿಗಳೇ. ಎರಡನೇ ಸಮೀಕರಣದಲ್ಲಿ x ದ ಸಹಗುಣಕ 2k - 1 ಇದೆ. ಆದ್ದರಿಂದ a2 ಈಸ್ ಈಕ್ವಲ್ ಟು 2k - 1ಅನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ y ದ ಸಹಗುಣಕ k - 1 ಇದೆ. ಆದ್ದರಿಂದ b2 ಈಸ್ ಈಕ್ವಲ್ ಟು k - 1 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸ್ಥಿರ ಸಂಖ್ಯೆ -2k + 1 ಇದೆ. ಆದ್ದರಿಂದ c2 ಈಸ್ ಈಕ್ವಲ್ ಟು -2k + 1ಅನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಾವು ಪ್ರಶ್ನೆಯನ್ನು ಗಮನಿಸಿದರೆ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ಯಾವುದೇ ಪರಿಹಾರಗಳು ಇರದೇ ಇದ್ದಂಥ ಸಂದರ್ಭದಲ್ಲಿ ಕೆಯ ಬೆಲೆ ಏನಾಗಿರ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಆದ್ದರಿಂದ ಸರಳ ರೇಖೆಗಳು ಪರಿಹಾರವಿಲ್ಲದಿದ್ದಾಗ, ಅಂದರೆ ಈ ಸಮೀಕರಣದ ಜೋಡಿಗಳಿಗೆ ಪರಿಹಾರ ಇಲ್ಲ ಅಂದರೆ ಅದು ಈ ನಿಯಮವನ್ನು ಹೊಂದಿದ್ದಾಗ ಮಾತ್ರ ಪರಿಹಾರ ಇರೋದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ನಿಯಮ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಈ ಒಂದು ನಿಯಮವನ್ನು ಹೊಂದಿದ್ದಾಗ ಮಾತ್ರ ಈ ಸಮೀಕರಣದ ಜೋಡಿಗಳಿಗೆ ಪರಿಹಾರಗಳು ಇರಲ್ಲ ವಿದ್ಯಾರ್ಥಿಗಳೇ. ಅಂಥ ಸಂದರ್ಭದಲ್ಲಿ ಕೆ ಬೆಲೆ ಏನಾಗಿರ್ತದೆ ನಾವೀಗ ಕಂಡು ಹಿಡಿಯೋಣ. ಆದ್ದರಿಂದ a1/a2 a1 ಬೆಲೆ 3 ಇದೆ, 3/a2 2k - 1 ಇದೆ, 2k - 1ಅನ್ನು ನಾನು ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು b1/b2 b1 1 ಇದೆ, 1/b2 b2 ಎಷ್ಟಿದೆ, k - 1 ಇದೆ,
k-1 ನಾನು ಆದೇಶ ಮಾಡಿದ್ದೀನಿ. ಎಡಭಾಗ ಮತ್ತು ಬಲಭಾಗವನ್ನು ನಾವು ಗಮನಿಸಿದರೆ ಎಡಭಾಗ ಭಿನ್ನರಾಶಿ, ಬಲಭಾಗ ಭಿನ್ನರಾಶಿ. ನಾನಿಲ್ಲಿ ಓರೆ ಗುಣಾಕಾರವನ್ನು ಮಾಡ್ತಾ ಇದ್ದೀನಿ. k-1 ಬಲಭಾಗದಲ್ಲಿದೆ, ಛೇದದಲ್ಲಿದೆ, ಅದು 3ಕ್ಕೆ ಗುಣಾಕಾರ ಆಗ್ತದೆ. ಓರೆ ಗುಣಾಕಾರ k ಇಂಟು 3 ಅಂದರೆ 3k ಆಗ್ತದೆ. -1 ಗುಂಡ್ಲೆ 3 ಅಂದರೆ -3 ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಅದು ಛೇದದಲ್ಲಿ 2k -1 ಇದೆ. ಓರೆ ಗುಣಾಕಾರವನ್ನು ಮಾಡ್ತಾ ಇದ್ದೀನಿ, ಅದು 1ಕ್ಕೆ. 2k 1 2k ಆಗ್ತದೆ. -1 1 -1 ಆಗ್ತದೆ. 3k ಅನ್ನು ಹಾಗೆ ಬರ್ಕೊಂಡಿದ್ದೀನಿ, -3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಬಲಭಾಗದಲ್ಲಿ 2k ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ -2k ಆಗ್ತದೆ. ಅದೇ ರೀತಿಯಾಗಿ ಈಸ್ ಈಕ್ವಲ್ ಟು -1 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ 3k ಇದೆ, -2k ಇದೆ. 3kದಲ್ಲಿ 2k ಹೋದರೆ ನಮಗೆ 1k ಉಳಿತದೆ. ಈಸ್ ಈಕ್ವಲ್ ಟು -1 ಬಲಭಾಗದಲ್ಲಿದೆ, ಹಾಗೆ ಬರ್ಕೊಂಡಿದ್ದೀನಿ. -3 ಎಡಭಾಗದಲ್ಲಿತ್ತು, ಅದನ್ನು ನಾನು ಬಲಭಾಗದಲ್ಲಿ +3 ಆಗಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ k ಈಸ್ ಈಕ್ವಲ್ ಟು 3ರಲ್ಲಿ 1 ನಾವು ಕಳೆದರೆ 3 ಪ್ಲಸ್ ಇದೆ, 1 ಮೈನಸ್ ಇದೆ. 3ರಲ್ಲಿ 1 ನಾವು ಕಳೆದರೆ ನಮಗೆ 2 ಸಿಗುತ್ತದೆ. ಅಂದರೆ k ಬೆಲೆ 2 ಆಗಿದೆ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ಪರಿಹಾರಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದು k ಬೆಲೆ 2 ಆಗಿರ್ತದೆ. ಆದ್ದರಿಂದ k ಈಸ್ ಈಕ್ವಲ್ ಟು 2 ಆದಾಗ ಸಮೀಕರಣವು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಂತ ತಾವು ಉತ್ತರವನ್ನು ಬರೀತೀರಾ. ಅಭ್ಯಾಸದಲ್ಲಿರುವ 3ನೇ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನಗಳಿಂದ ಬಿಡಿಸಿರಿ. ಇದು ಮೊದಲನೇ ಸಮೀಕರಣ. 8x + 5y = 9. ಎರಡನೇ ಸಮೀಕರಣ 3x + 2y = 4. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಆದೇಶ ವಿಧಾನದ ಸಹಾಯದಿಂದ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳಿಗೆ ಯಾವ ರೀತಿ ಪರಿಹಾರ ಕಂಡು ಹಿಡಿಬಹುದಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನಿಲ್ಲಿ ಓರೆ ಗುಣಾಕಾರ ವಿಧಾನದ ಮೂಲಕ ಈ ಒಂದು ಸಮೀಕರಣದ ಜೋಡಿಗಳಿಗೆ ನಾನು ಪರಿಹಾರವನ್ನು ಕಂಡು ಹಿಡಿತಾ ಇದ್ದೀನಿ. ಇಲ್ಲಿ ಮೊದಲನೇ ಸಮೀಕರಣ 8x + 5y = 9. ವಿದ್ಯಾರ್ಥಿಗಳೇ, 9 ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ -9 ಆಗ್ತದೆ. ಆದ್ದರಿಂದ ಈ ಒಂದು ಸಮೀಕರಣ 8x + 5y - 9 = 0 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದನೇ ಸಮೀಕರಣದಲ್ಲಿ x ದ ಸಹಗುಣಕ 8 ಇದೆ. ಆದ್ದರಿಂದ a1 = 8 ಆಗ್ತದೆ. y ದ ಸಹಗುಣಕ 5 ಇದೆ. b1 = 5 ಆಗ್ತದೆ. ಸ್ಥಿರ ಸಂಖ್ಯೆ -9 ಇದೆ. c1 = -9 ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಸಮೀಕರಣ 3x + 2y = 4 ಇದೆ. ವಿದ್ಯಾರ್ಥಿಗಳೇ, 4 ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ -4 ಆಗ್ತದೆ. ಆದ್ದರಿಂದ ಈ ಒಂದು ಸಮೀಕರಣ 3x + 2y - 4 = 0 ಆಗ್ತದೆ. ವಿದ್ಯಾರ್ಥಿಗಳೇ, ಎರಡನೇ ಸಮೀಕರಣದಲ್ಲಿ x ದ ಸಹಗುಣಕ 3 ಇದೆ. a2 = 3 ಅಂತ ಬರ್ಕೊಂಡಿದ್ದೀನಿ. y ದ ಸಹಗುಣಕ 2 ಇದೆ. b2 = 2 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -4 ಇದೆ. ಆದ್ದರಿಂದ c2 = -4 ಅಂತ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಓರೆ ಗುಣಾಕಾರ ವಿಧಾನವನ್ನು ಬರೆದುಕೊಳ್ಳುವಂಥ ಒಂದು ಸುಲಭವಾಗಿರ್ತಕ್ಕಂಥ ವಿಧಾನವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ 3 ಗುಣಾಕಾರದ ಚಿಹ್ನೆಯನ್ನು ಹಾಕ್ಕೊಂಡಿದ್ದೀನಿ. b1 b2 b1 b2 a1 a2 c1 c2. ಇಲ್ಲಿ x ಬರ್ಕೊಂಡಿದ್ದೀನಿ, y ಬರ್ಕೊಂಡಿದ್ದೀನಿ, 1 ನಾನು ಬರ್ಕೊಂಡಿದ್ದೀನಿ. x ಬಾಗ್ಲೆ b1 c2 b1 c2 ಮೈನಸ್ b2 c1 b2 c1 = y ಬಾಗ್ಲೆ c1 a2 c1 a2 ಮೈನಸ್ c2 a1 c2 a1 = 1 ಬಾಗ್ಲೆ a1 b2 a1 b2 ಮೈನಸ್ a2 b1 a2 b1. ವಿದ್ಯಾರ್ಥಿಗಳೇ, ಓರೆ ಗುಣಾಕಾರ ವಿಧಾನ ಈ ಒಂದು ಸಮೀಕರಣಗಳಲ್ಲಿ ನಾವು a1 a2 b1 b2 c1 c2 ದ ಬೆಲೆಗಳನ್ನು ಆದೇಶ ಮಾಡೋಣ ಮತ್ತು x ಮತ್ತು y ದ ಬೆಲೆಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, x ಬಾಗ್ಲೆ b1 c2 b1 5 ಇದೆ, c2 -4 ಇದೆ. 5 - 4 ನಾನು ಬ್ರಾಕೆಟಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ b2 c1 b2 2 ಇದೆ, c1 -9 ಇದೆ. 2 - 9 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. = y ಬಾಗ್ಲೆ c1 a2
C1 ಮೈನಸ್ 9 ಇದೆ, A2 3 ಇದೆ. ಮೈನಸ್ 9 3 ನಾನು ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ C2 A1, C2 ಮೈನಸ್ 4 ಇದೆ, A1 8 ಇದೆ. ಮೈನಸ್ 4 8 ನಾನು ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 1 ಬಾಗ್ಲೆ A1 B2, A1 8 ಇದೆ, B2 2 ಇದೆ. 8 2 ನಾನು ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ A2 B1, A2 3 ಇದೆ, B1 5 ಇದೆ. 3 5 ನಾನು ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಎಕ್ಸ್ ಬಾಗ್ಲೆ ಇಲ್ಲಿ 4 ಮೈನಸ್ ಇದೆ, 5 ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 5 4 20 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ 2 ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಆದ್ದರಿಂದ 2 9 18 ಆಗ್ತದೆ. ಈಸ್ ಈಕ್ವಲ್ ಟು ವೈ ಬಾಗ್ಲೆ 3 ಪ್ಲಸ್ ಇದೆ, 9 ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 9 3 27 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ 4 ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಪ್ಲಸ್ 4 ಗುಂಡ್ಲೆ ಪ್ಲಸ್ 8 ಅಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 8 4 32 ಆಗ್ತದೆ. ಈಸ್ ಈಕ್ವಲ್ ಟು 1 ಬಾಗ್ಲೆ 8 ಪ್ಲಸ್ ಇದೆ, 2 ಕೂಡ ಪ್ಲಸ್ ಇದೆ. 8 2 16 ಆಗ್ತದೆ. ಅದೇ ರೀತಿಯಾಗಿ 3 5 15 ಅಂದರೆ ಮೈನಸ್ 15 ಆಗ್ತದೆ. 3 5 ಮೈನಸ್ 15 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಎಕ್ಸ್ ಬಾಗ್ಲೆ 18 ಪ್ಲಸ್ ಇದೆ, 20 ಮೈನಸ್ ಇದೆ. 18ರಲ್ಲಿ 20 ನಾವು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ 2 ಸಿಗ್ತದೆ. ಈಸ್ ಈಕ್ವಲ್ ಟು ವೈ ಬಾಗ್ಲೆ 32 ಪ್ಲಸ್ ಇದೆ, 27 ಮೈನಸ್ ಇದೆ. 32ರಲ್ಲಿ 27 ನಾವು ಕಳೆದರೆ ನಮಗೆ 5 ಸಿಗ್ತದೆ. ಈಸ್ ಈಕ್ವಲ್ ಟು 1 ಬಾಗ್ಲೆ 16ರಲ್ಲಿ 15 ನಾವು ಕಳೆದರೆ ನಮಗೆ 1 ಸಿಗ್ತದೆ. ವಿದ್ಯಾರ್ಥಿಗಳೇ ನಾನಿಲ್ಲಿ ಎಕ್ಸ್ ಬಾಗ್ಲೆ ಮೈನಸ್ 2, ಎಕ್ಸ್ ಬಾಗ್ಲೆ ಮೈನಸ್ 2 1 ಬಾಗ್ಲೆ 1ಕ್ಕೆ ನಾನು ಸಮವನ್ನು ತೋರಿಸಿದ್ದೀನಿ, ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ನಾನಿಲ್ಲಿ ಓರೆ ಗುಣಕಾರವನ್ನು ಮಾಡ್ತಾ ಇದ್ದೀನಿ. ಮೈನಸ್ 2 ಛೇದದಲ್ಲಿದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು 1ಕ್ಕೆ ಗುಣಕಾರ ಆಗ್ತದೆ. ಆದ್ದರಿಂದ ಮೈನಸ್ 2 1 ಮೈನಸ್ 2 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಆಗ್ತದೆ. ಎಕ್ಸ್ದ ಬೆಲೆ ನಮಗೆ ಮೈನಸ್ 2 ಸಿಗ್ತದೆ. ಅದೇ ರೀತಿಯಾಗಿ ವೈದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ನಾನಿಲ್ಲಿ ವೈ ಬಾಗ್ಲೆ 5, ವೈ ಬಾಗ್ಲೆ 5 ಅದು 1 ಬಾಗ್ಲೆ 1ಕ್ಕೆ ಸಮ ಆಗ್ತದೆ. 1 ಬಾಗ್ಲೆ 1 ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. 5 ಛೇದದಲ್ಲಿದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು 1ಕ್ಕೆ ಗುಣಕಾರ ಆಗ್ತದೆ. 5 1 5 ಆಗ್ತದೆ. ಆದ್ದರಿಂದ ವೈ ಈಸ್ ಈಕ್ವಲ್ ಟು 5 1 5 ಆಗ್ತದೆ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ನಾನು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಬೆಲೆಗಳನ್ನು ಕಂಡು ಹಿಡಿದಿದ್ದೇವೆ. ಇಲ್ಲಿ ಎಕ್ಸ್ದ ಬೆಲೆ ಮೈನಸ್ 2 ಬಂದರೆ ವೈದ ಬೆಲೆ ನಮಗೆ 5 ಸಿಕ್ಕಿದೆ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.